ಮಾಡ್ತು ಅಂತಂದ್ರೆ ನೀನು ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನನ್ ಕಣ್ಮುಂದೆ. ಇಲ್ಲ ಅವರು ಆಲೆ ನಿನ್ಗೆ ಗೊತ್ತಿಲ್ಲ ಬರ್ರಿ ಅವ್ರು ನಿಂದು ನಂದಿದೆ ಹೊಸದುರ್ಗ ಹೇಳು ಬಾವ. ಅಲ್ಲ ನಿನಗೆ ಗೊತ್ತಿಲ್ಲ ಅವ್ರದ್ದು ಅವ್ರು ಹೇಳಿದ್ರೆ ವಿಚಾರ ಹೇಳಿದ್ರಿ ಒಂದು ನೀರು ಕುಡಿಯೋದಿಲ್ಲ ಯಾರೋ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಬಾ ಅಂತ ಫೋನ್ ಮಾಡಿದಾರೆ ನನಗೆ ಈಗಾಗಲೇ 6 ತಿಂಗಳಾಗ. ಏನ್ ದುಡ್ಡು ಕಲೆಕ್ಷನ್ ಬಾವ? ನಿಮ್ ಬಾವು ನಾನು ಗುಂಜಕ್ಕ ಕೆಲಸ ನೋಡುದು ಅವ್ರ ಮನೆಗೆ ಹಾಕ್ಬತ್ತಿ ಹೋಗಿ ನೀವು ನಿಮ್ ಊರಿಗೆ. ಏನ್ ಬಾವ ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ಗೊತ್ತಾಗದ, ಬಿಡಿಸಿ ಹೇಳ್ರಿ. ಯಾರೋ ಒಳ್ಳೆ ಹುಡುಗರಂಗೈತಿ ಮಗ ಇದು. ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನೀವು ಅವ್ರ ಬಗ್ಗೆ ಏನೋ ತಲೆ ಕೆಡಿಸಿ ಮಾಡ ನಿಮ್ ಮಾತು ಹೋಗಿ ನಿಮ್ ಊರ್ ಕಡೆ ಸಂಸಾರಕ್ಕೆ ನಿಮ್ ಕಡೆಗೆ. ನಂಗೆ ಏನಂತ ಅಂದ್ಲು ಗೊತ್ತಾ ಬಾವ, ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರನ್ನ ತುಂಬಾ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಕಣೋ, ನನ್ಗೊಂದು ಬಾಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತ ಅಂದ್ರು. ನಾನು ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ, ಅವಳು ಸುಖವಾಗಿ ಇರ್ಲಿಲ್ಲ, ಲಾರಿಗೆ ಹೋಗ್ತಾ ಇದ್ದ ಅವ್ನೇನೋ ಸುಖವಾಗಿ ನೋಡ್ಕಂತಿಲ್ಲ, ನರಸಿಂಹರಾಜು ಬಾವ ಚೆನ್ನಾಗಿ ನೋಡ್ಕೊಂತಾರಂತೆ ಹೋಗ್ಲಿ ಬಿಡ್ರಿ ಅಂತ ಅಂದೆ. ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ. ನೀವೇನ್ ಬಾವ ಕಿವಿಗೆ ವಾಲೆ ಹಾಕೊಂಬಿಟ್ಟಿದ್ದೀರಾ? ನಿಮ್ ಅಕ್ಕನೂ ನೋಡಿಲ್ಲ ನಿನ್ನೂ ನೋಡಿಲ್ಲ. ಅಲ್ಲ ಬಾವ ಕರೆಕ್ಟ್ ನನ್ ನೋಡಿಲ್ಲ ನೀವು. ಅಲ್ಲ ಕಣ್ ಬಾವ ನಾನು ಹೇಳೋದ್ ಅರ್ಥ ಮಾಡ್ಕೊಳ್ರಿ. ಫೋಟೋ ಕಳ್ಸಿದ್ಲು. ಇಷ್ಟೆಲ್ಲ ಮಾತಾಡೋ 20 ಮಾತಾಡ್ತೇವೆ ಬಾವ ಬಾವ ಅಂತ. ನಮ್ಮ ಹುಡುಗರೇ ಒಂದಿನ ಬಾವ ಅಂದಿಲ್ಲ ನನ್ನ. ಯಾರು? ನಮ್ ಸ್ವಂತ ಬಾವ ಇದ್ದೀರ ಬಾವ ಅಂದಿಲ್ಲ. ನೀನು ಒಳ್ಳೆ ಬಾವ ಬಾವ ಅಂತ ಬಾಯಿ ಕೇಳಂಗಿದ್ದೀಯ ನೀನು. ಅಲ್ಲ ನಿಮ್ ಯಾರು ಅಲ್ಲ ನೋಡು. ಬಾವ ಬಾವ ಅಂದ್ಬಿಟ್ಟು ತಾಂಡ ಯಾವ್ದಾರ ಮಾತೇ ಗೊತ್ತಾಗತ್ತೆ. ಅಲ್ಲ ಹೋಗ್ಲಿ ಬಿಡ್ರಿ. ನಮ್ ಫೋಟೋ ಕಳ್ಸಿದ್ಲು, ನಾನ್ ನೋಡ್ದೆ. ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ. ನಾನು ಇವತ್ತು ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇವತ್ತು ಹಂಗ ಅಂದ್ಲು, ಮನೆಗೆ ಬರ್ತಾ ಇಲ್ಲ ಆಲೆ 4-5 ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು. ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ? ನಾವು ನೋಡುವಿಲ್ಲ, ಅವ್ರ ಕಥೆನೂ ಇಲ್ಲ. ಅವ್ರೆಲ್ಲೋ ಯಾವ್ದೇ ನಾಟಕದಾಗ ನಮ್ಮನ್ನ ನೋಡಿ ಟೈಪ್ ಹಿಂಗ್ ಮಾಡ್ತಾ ಇದಾರೆ ಸರ್. ನಾವು ಆ ರೂಟು ನಮ್ಗೆ ಎಂದು ಕನಸು ಮನಸ್ಸಾಗೂ ನೋಡಿಲ್ಲ ನಾವು. ನೀವ್ ಆತರ ಮಾಡಿಲ್ವ ಬಾವ? ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು? ಇವಳೇ ಸುಳ್ಳು ಹೇಳ್ತಾಳ ಹಂಗಾರೆ? ನೀವ್ ಯಾವ ದೇವ್ರ ತವರ ಪ್ರಮಾಣ ಮಾಡ್ತೀರಿ? ನಾವ್ ಮಾಡ್ತೀನಿ ಬೇಕಾರೆ. ಮತ್ತೀಗ ನೀವು ಅವ್ರ ಮನೆಗ್ ಬಂದು ನೀನ್ ತುಂಬಾ ಸೆಕ್ಸಿ ತರ ಕಾಣ್ತೀಯ, ಲಂಗ ಹಿಂಗ್ ಮೇಲೆ ಕಟ್ಕೋ ಚೆನ್ನಾಗ್ ಕಾಣ್ತೀಯ ನೀನು, ಹಂಗೆ ಹಿಂಗೆ ಅಂತ ಏನೇನೋ ಬರೆಯೋರಂತೆ ಮಂತಕ್ಕೆ. ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜು ನಮ್ಮ ಅಪ್ಪನ ಹೆಸರು ಅಂತ. ಖಂಡಿತ ಇಲ್ಲ ಇವ್ರೆ. ನಾವು ಕೇಳಿ ನೋಡಿಬೇಕಾದ್ರೆ ನಾವು ಆ ಅಕ್ಕಪಕ್ಕದಾಗಾದ್ರೂ ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ. ಅಕ್ಕಪಕ್ಕದ ಮನೆಗ್ ಕೇಳಿ ನೋಡಿಬೇಕಾದ್ರೆ ಯಾರನ್ನ ಹಂಗೆ ಬಂದ ಹೋಗಿದ್ರು ಅಂತ ಬೇಕಾದ್ರೆ ನೀವು ಹೇಳಿದ್ರಿ. ನಾನು ತಡೀರಿ ನಮ್ಮ ಅಕ್ಕನ ಮಗಳ ಕೈ ಕೊಡ್ತೀನಿ. ಹಲೋ ಏನಪ್ಪ? ಹಲೋ ಅಂಕಲ್, ನೀವು ನಮ್ಮ ಮನೆಗ್ ಬಂದಿಲ್ವಾ ಯಾವತ್ತು? ಇಲ್ಲವಾ ಬಂದಿಲ್ಲ ಕಣವ, ನಾವ್ ಬಂದಿಲ್ಲ. ಯಾರೋ ಮಿಸ್ ಮಾಡ್ಕೊಂಡಿದ್ಯಾ ಕಣವ, ನಾವ್ ಬಂದಿಲ್ಲ. ನೀವ್ ಬಂದಿದ್ರಿ, ಕೇಕು ಎಲ್ಲಾ ತಗೊಂಡಿ. ನಾನು ಒಬ್ರಿಗೆ ಅರ್ಧ ಟೀ ಕೊಡ್ತಾರಲ್ಲ ಅಂತಂದ್ರೆ ಕೇಕ್ ಯಾರಿಗೆ ತಂದು ಕೊಡ ನಮ್ಮ ಯಾರನ್ನ ಕೊಡ್ಸಿರ್ ಕೊಡ್ಬಿಟ್ಟು ಅಲ್ಲ ಕಣಮ್ಮ, ಯಾರನ್ನ ಕೊಡ್ಸಿರ್ ಕೊಡ್ಬಿಟ್ಟು ಹಿಂದಿ ನೋಡ್ದಂಗ್ ಬರ್ತೀನಿ ನಾನು. ಯಾಕೆ ಕೇಕ್ ತಗೊಂಬರೋಣ? ಕೇಕು ಅಂದ್ರೆ ಗೊತ್ತಿಲ್ಲ ನನಗೆ. ನೋಡ್ ಬಾವ, ಮತ್ತೀಗ ಇವಳು ಹೇಳ್ತಿದ್ದಾಳೆ ನಮ್ಮ ಅಕ್ಕನ ಮಗಳು. ಇಲ್ಲಪ್ಪ ಸತ್ಯವಾಗ್ಲೂ ನಾವು ಕೇಕು ತಗೊಂಡೋಗಿಲ್ಲ, ಅವ್ರ ಊರು ನೋಡಿಲ್ಲ, ಅವ್ರ ಯಾರು ಅನ್ನೋದೇ ಅವ್ರ ಮಕ್ಕಳೇ ನೋಡಿಲ್ಲ ನಾವು. ಅವಳು ಎಲ್ಲ ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ತಿದ್ದಾಳಲ್ಲ. ಈಗ ಬರೋಣ ಅಕ್ಕನ್ ಕರ್ಕೊಂಡ್ ಮನೆ ಹತ್ರ. ಯಾವ್ದಾರ ಆಸ್ಪತ್ರೆ ತೋರಿಸಿ ಮಗ, ನಾವು ನೋಡೇ ಇಲ್ಲ. ನೋಡಿ ಅದ್ ಯಾವ್ದೋ ಕನ್ಫ್ಯೂಸ್ ಮಾಡ್ಕೊಂಡೈತೆ. ಅವ್ರು ನಿಮ್ ಅಕ್ಕನ್ ಕೇಳಿ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಅವಳು ಹೇಳ್ತಾಳ ವೈಟ್ ಗಾಡಿ ಹುಡುಗಿಯರ್ ಓಡ್ಸಲ್ವ, ವೈಟ್ ಗಾಡಿ ಹಾಕೊಂಡು ಕನ್ನಡಕ ಹಾಕೊಂಡು ಕಿವಿ ವಾಲೆ ಹಾಕೊಂಡ್ ಬರುತ್ತೆ ಅಂತ. ನಾವ್ ಖಂಡಿತ ಅಲ್ಲ ಸ್ವಾಮಿ. ಯಾಕೆ ಸುಮ್ನೆ ನಮ್ಮ ತಲೆ ತಿಂದು ನಮ್ದು ಖಂಡಿತ ನಾವು ಅವ್ರು ನೋಡಿಲ್ಲ. ಅವ್ರು